ಹಾಯ್ ಟಾಮ್ ಆ್ಯಂಡ್ ಜೆರೀಸ್, ವೆಲ್ಕಮ್ ಟು ಪ್ರಿಯಾ ಪಿತ್ತು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಯಾರೆಲ್ಲ ನನ್ನ ಮಿಸ್ ಮಾಡ್ಕೊಂಡ್ರಿ? ಹೌದು, ಸ್ವಲ್ಪ ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಊರೂರು ಸುತ್ತಿ ಗಂಟ್ಲು ಗೋವಿಂದ ಆಗಿತ್ತು. ಅದು ಅಲ್ಲದೆ ನಮ್ಮ ಮನೆ ಹತ್ರ ಮನೆ ಕಟ್ಟೋರು ಕಾಟ ಬೇರೆ. ಒಂದೊಂದು ದಿನ ಒಂದೊಂದು ಮಿಷಿನು ಒಂದೊಂದು ಥರ ಕಿರ್ಚುತ್ತೆ. ಇದ್ರ ನಡುವೆ ವೀಡಿಯೋ ಮಾಡೋಕ್ಕಾಗದೆ ಪೇಚಾಡ್ತಿದ್ದೆ. ಇವಾಗ ಸ್ವಲ್ಪ ಓಕೆ. ಹಾಗಾಗಿ ನಿಮ್ಮ ಜೊತೆ ಒಂದು ಖುಷಿಯಾದ ವಿಚಾರ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಅದೇನಪ್ಪ ಅಂದರೆ, ನನ್ನ ಮುದ್ದು ಮಗ ನನಗೆ ಮದರ್ಸ್ ಡೇ ದಿನ ಸರ್ಪ್ರೈಸ್ ಗಿಫ್ಟ್ ಕೊಟ್ಟ. ಅದು ಹೇಗೆ ಕೊಟ್ಟ ಅಂತ ನೋಡೋಣ. ಚಿನ್ನ, ರೆಡಿನಾ? ಏನು ಮಾಡ್ತಿದ್ಯಾ? ಏನಿಲ್ಲ, ಇದು ನೋಡ್ತಿದ್ದೆ ಅಷ್ಟೇ. ಅದೇನಕ್ಕೆ ತೆಗಿತಿದ್ಯಮ್ಮ ಈಗ? ಬೇಕಪ್ಪ. ಏನಕ್ಕೆ? ಜೋಡಿಸಿಟ್ಟಿದ್ಯಾ ತಾನೇ? ಏನಕ್ಕೆ ತೆಗಿತಿದ್ಯಾ? ಮದರ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ. ನಂಗ? ಅಯ್ಯೋ, ನೀನು ಅದನ್ನು ಇದಕ್ಕೆ ತಾನೇ ಜೋಡಿಸಿಟ್ಟಿರೋದು? ಬ್ಯಾಂಗ್ಳೂರು ಮಾಲಿಗೆ ಹೋಗ್ಬಿಟ್ಟು ಗೇಮ್ ಆಡಬೇಕು ಅಂತ. ಅದು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನನಗೆ ಗಿಫ್ಟ್ ಕೊಡಿಸಿದ್ರೆ ಮತ್ತೆ ಇರಲ್ವಲ್ಲ. ಮತ್ತು ಮಾಲಿಗೆ ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಹೌದಾ? ನನಗೆ ಗಿಫ್ಟ್ ಕೊಡಿಸಿದ್ರೆ ಮತ್ತೆ ದುಡ್ಡಿರಲ್ವಲ್ಲ ಚಿನ್ನ ನಿನ್ನ ಹತ್ರ. ಏನು ಮಾಡ್ತೀಯಾ? ಏನೂ ಮಾಡಲ್ಲ, ಬಿಶಾಕ್ ಒಂದೇ ಹೋಗ್ತೀನಿ. ಹೌದಾ? ಮತ್ತು ಮಾಲಿಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಜೋಡಿಸಿಟ್ಟಿದ್ದೆ. ಅದು ಹೋಗ್ಬೇಕಂತ ಇದ್ದೆ, ಆದರೆ ಮದರ್ಸ್ ಡೇಗೆ ಏನಾದ್ರು ಕೊಡ್ಸೋದಂತ ಇತ್ತು, ಅದಕ್ಕೆ ಕೊಡಿಸ್ತೀನಿ. ಬೇಡ ಚಿನ್ನ, ನೀನು ಬೇಡಮ್ಮ. ಏನಾಗಲ್ಲ, ಕೊಡಿಸ್ತೀನಿ. ಬೇಡಮ್ಮ, ನೀನು ಜೋಡಿಸಿಟ್ಕೋ. ಅಷ್ಟು ದಿನದಿಂದ ಜೋಡಿಸಿದ್ಯಲ್ಲ, ಇಟ್ಕೊಂಡು ಬ್ಯಾಂಗ್ಳೂರಿಗೆ ಹೋದಾಗ ಮಾಲಿಗೆ ಹೋಗು, ಗೇಮ್ ಆಡೋಕ್ಕೆ ಹೋಗು. ಇಲ್ಲ, ಬೇಡ, ನಾನು ಕೊಡಿಸ್ಬೇಕು. ಪರವಾಗಿಲ್ಲ ಚಿನ್ನ. ಏನು ಕೊಡಿಸ್ತೀಯಾ? ಬಾ, ನಾನು ಎಲ್ಲ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ನಾನು ಸಿಟಿಗೆ ಹೋಗ್ತಿರೋದು. ಸಿಟಿಯಲ್ಲೇ ಎಲ್ಲ ಕರ್ಕೊಂಡು ಹೋಗ್ತೀನಿ. ಹೀಗಂತ ಹೇಳಿ ಆಟೋ ಇಳಿತಿದ್ದಂಗೆ ನನ್ನ ಮಗ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋದ. ಎಲ್ಲಪ್ಪ ಕರ್ಕೊಂಡು ಹೋಗ್ತಾನೆ, ಏನಪ್ಪ ಮಾಡ್ತಾನೆ ಅಂತ ನಾನು ತಲೆಗಿಡಿಸ್ಕೊಳ್ತಿರುವಾಗಲೇ ನಾವು ಯಾವಾಗಲೂ ಹೋಗೋ ಜ್ಯುವೆಲರಿ ಶಾಪಿಗೆ ಕರ್ಕೊಂಡು ಹೋದ. ಜ್ಯುವೆಲರಿ ಶಾಪಿಗೆ ಕರ್ಕೊಂಬಂದು ಏನಪ್ಪ ಮಾಡ್ತಾನೆ ಅಂತ ಅಂದ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ಅಂಕಲ್ ಸಿಲ್ವರ್ ರಿಂಗ್ಸ್ ತೋರಿಸಿ ಅಂತ ಹೇಳ್ದ. ಹಾಗೆ ಅದರಲ್ಲೇ ಕೂತು ಒಂದನ್ನು ಸೆಲೆಕ್ಟ್ ಮಾಡಿ ಒಂದೊಂದು ರಿಂಗನ್ನು ಹಾಕಿ ನೋಡ್ತಿದ್ದ. ಅದರಲ್ಲಿ ಕೆಲವೊಂದು ಸೈಜ್ ಆಗ್ತಿತ್ತು, ಇನ್ನು ಕೆಲವೊಂದು ಆಗ್ತಿರ್ಲಿಲ್ಲ. ಆದರೂ ಹುಡುಕ್ದ. ಯಾವುದೋ ಒಂದು ಹುಡುಕ್ಬಿಟ್ಟು ಇದು ಚೆನ್ನಾಗಿದೆ ಅಮ್ಮ, ಇದು ತಗೋ ಅಂದ. ಅವನು ನನಗೋಸ್ಕರ ಇಷ್ಟೆಲ್ಲ ಮಾಡುವಾಗ ನನಗಂತೂ ಒಳಗೊಳಗೆ ತುಂಬಾ ಖುಷಿ ಆಗ್ತಿತ್ತು. ಅಲ್ಲಿರೋರು ಕೂಡ ಸೋ ಕ್ಯೂಟ್ ಅಂತ ಹೇಳ್ತಾಯಿದ್ರು. ಫೈನಲಿ ಅವನಿಗೆ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಹಾಗೆ ಬ್ಲೂ ಕಲರ್ ಸ್ಟೋನಲ್ಲಿ ಒಂದು ರಿಂಗ್ನ ಸೆಲೆಕ್ಟ್ ಮಾಡಿ ಇದು ಓಕೆನಾ ಅಂತ ಹೇಳಿ ಕೊಡಿಸ್ದ. ಆ ದುಡ್ಡು ಅವನಿಗೆ ಎಲ್ಲಿಂದ ಅಂದರೆ, ನಾವು ಯುಗಾದಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವೋ ಮಲಯಾಳಿಸ್ಗಳು ವಿಶು ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಅದರಲ್ಲಿ ನಾವು ಹೇಗೆ ಯುಗಾದಿಯಲ್ಲಿ ಕಾಲಿಗೆ ಬೀಳ್ತೀವೋ, ಆಶೀರ್ವಾದ ತೊಗೊಳ್ತೀವೋ, ಅವರು ಹಾಗೆ ಆಶೀರ್ವಾದ ತೊಗೊಳ್ತಾರೆ. ಹಾಗೆ ಆಶೀರ್ವಾದ ಮಾಡುವಾಗ ಕೈ ನೀಟೋ ಅಂತ ಹೇಳಿಬಿಟ್ಟು ದುಡ್ಡು ಕೊಡ್ತಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅದಕ್ಕೋಸ್ಕರನೇ ಕಾಯ್ತಿದ್ವಿ. ಹಾಗೆ ಅವನಿಗೂ ಕೂಡ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಮೌಂಟ್ ಕೊಟ್ಟಿದ್ರು. ಅದನ್ನು ಜೋಡಿಸ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಬಂದು ಗೇಮ್ ಆಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದ. ಹಾಗೆ ಮದರ್ಸ್ ಡೇಗೆ ಯಾವಾಗ ಪ್ಲ್ಯಾನ್ ಮಾಡಿದ್ನೋ ಏನೋ ಗಿಫ್ಟ್ ಕೊಡಿಸ್ದ. ನನಗಂತೂ ತುಂಬಾ ಖುಷಿ ಆಯಿತು. ಈ ಗಿಫ್ಟನ್ನ ನಾನು ತೊಗೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಅವನಿಗೂ ಏನಾದರೂ ಸರ್ಪ್ರೈಸಾಗಿ ಗಿಫ್ಟ್ ಮಾಡೋಣ ಅಂತ ನಾನು ಸುಮ್ಮನೆ ಇದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.